ಹಾಯ್ ಜಮಖಂಡಿ ಚಾನೆಲ್. ಹಾಯ್ ಜಮಖಂಡಿ ಚಾನೆಲ್ ವೀಕ್ಷಕರಿಗೆ ಸುಸ್ವಾಗತ.
ಮಂದಿ ಕೇಳ್ತಾರೆ, ಎಂಟು ಮಂದಿ ಭಾಳ ಚಲೋ ಆಡಿದ್ರು ಅಥವಾ ಸಾಧಾರಣ ಆಡಿದ್ರು ಅಂತ ಇಷ್ಟೇ ಹೇಳ್ತಾರೆ. ಆದ್ರೆ ಇದು ಹಿಂದಿನ ಏನಲ್ಲ ಅದರ ಮೊದಲೊಬ್ಬರು ನಾವು ತಿಳ್ಕೋಬೇಕು. ಯಾಕಂದ್ರೆ ಭರತ ಬದಲಾವಣೆ ಅಂತ ಒಬ್ಬ ಸಂಗೀತಗಾರ, ಇದ್ರೊಳಗೆ ಯೂಶಲಿ ಏನಿರ್ತದೆ ಕಾಳಿಚಾರ, ಕಾಳಿಗೋಣ, ಪಾಂಡ್ರಿಗೋಣ ಅಂತ ಹಿಂಗೆಲ್ಲ ಸಂಗೀತದ ಇರ್ತದೆ. ಅದು ಧ್ವನಿ ಹಂಗೆ ಎನಿಸೋದದ ಅದೇ ರೀತಿಯಿಂದ ಆ ಧ್ವನಿ ಕೆಳಗೆ ಬರಬೇಕು. ಏನೋ ಮ್ಯಾಲ ಕೆಳಗೆ ಹೋಗಿದ್ರೆ ಆ ಸ್ವರದ ಕೊಡನೇ ಅದು ಕೆಳಗೆ ಬರಬೇಕು, ಒಂದೇ ಪದ್ಧತಿಯಲ್ಲಿ ಬರಬೇಕಾಗ್ತದೆ. ಆದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಭಯಂಕರ ಏಳು ಧ್ವನಿಗೆ ಮಾಡ್ಬೇಕಾದ್ರೆ ಈ ಭರತ ಬಲವಲ್ಲಿ ಅದು ಎಲ್ಲ ಗುಡ್ಡದಾಗ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾಕಂದ್ರೆ ಆ ಧ್ವನಿ ಇಳಿಸೋದು ಅದು ಬರೋದು ಬೈತಿದ್ರು, ಇಲ್ಲಿ ಮಾಡಬೇಡ್ರಿ, ನಮಗೆ ನಿಮ್ಮ ಸಂಗೀತದ ಡಿಸ್ಟರ್ಬ್ ಆಗ್ತದೆ, ನೀವೆಲ್ಲ ಕಲಿಲಿಕ್ಕತ್ತೀರಿ, ಬಟ್ ವಿ ಆರ್ ನಾಟ್ ಹ್ಯಾಪಿ. ನೋಡಿ ಅವರು ಆಕ್ಚುಲಿ ಗುಡ್ಡದೊಳಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅದರ ಅಂದ್ರೆ ಈ ಬರೇ ಸಂಗೀತಗಳಲ್ಲ, ಆ ಸಂಗೀತಗಾರರು ಅವ್ರ ಸಾಥಿದಾರರು ಎಷ್ಟು ಅದ್ರ ಹಿಂದೆ ಮೆಹನತ್ ಇರ್ತದೆ, ಅದನ್ನು ಮೊದಲು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಕಿಶೋರಿ ಅಮೋಣಿಕರ್ ಒಂದು ಸಣ್ಣ ಹುಡುಗಿ ಭಯಂಕರ ಕಲಿಬೇಕಂತ ಸಂಗೀತ ಕಲಿಬೇಕಂತ ಇತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ನಾವು ಗುರು ಏನಿಲ್ಲ, ಈ ಸಂಗೀತಕ್ಕೆ ನಿನ್ನ ಧ್ವನಿ ಒಪ್ಪೋದಲ್ಲ, ಅದಕ್ಕೆ ಈ ಸಂಗೀತದ ಆಸೆ ಪಡು, ನಿನ್ನ ಧ್ವನಿ ಒಂದು ಸ್ವಲ್ಪ ಕೊಟ್ಟರ ಧ್ವನಿ ಅದ ಅಂತಂದು. ಆಗ ನಮ್ಮಲ್ಲಿ ಮುಂದೆ ಯಾವ ಹುಡುಗಿ ಮನುಷ್ಯರಿಗೆ ಟೈಫಾಯ್ಡ್ ಆಗ್ತದೆ. ಟೈಫಾಯ್ಡ್ ಅವಳ ಯಾರೋ ಹೇಳಿದ್ರು, ಏನು ನೀ ಆ ಹುಡುಗಿನ ರಿಜೆಕ್ಟ್ ಮಾಡಿದೀಯ, ಹಾಡ ಕೊಡಿಸೋದಲ್ಲ, ಗೊಬ್ಬರ ಧ್ವನಿ ಅದಂತ. ಟೈಫಾಯ್ಡ್ ಕನಿಷ್ಠ ಭೇಟಿಯಾಗಿ ಬಂತ ಆ ಹುಡುಗಿ ಗುರು ಹೇಳಿದ್ರು. ಆ ಗುರು ಇದ್ದ ಹೋಗಿ ಕೇಳಿದ, ಹೆಂಗಿದ್ದೀವ ಅಂತ. ಆರಾಮಿದ್ದೀನಿ ಅಂತ ಇದ್ದೆ ಅಂತ ಹುಡುಗಿ. ಅವ್ನು ಹೇಳಿದ, ಗುರು ಇನ್ನು ದಿನ ಕಳಿಸ್ಕೊಂತಂದ. ಆ ಟೈಫಾಯ್ಡ್ ಬರೋದ್ರಿಂದ ಆ ಹುಡುಗಿ ಧ್ವನಿನೇ ಬದಲಾಗಿತ್ತು. ಆಕೆನೇ ಮುಂದೆ ದೊಡ್ಡ ಆಗಿ ಚಂದ್ರ ಉಗವಲ ಚಂದ್ರ ಪುನವಿತ ಇವೆಲ್ಲ ಹಾಡ ಆಡಿದ್ರು. ಅದರಂತೆ ಮುಂದೆ ಇವರು ವಸಂತರಾವ್ ದೇಶಪಾಂಡೆ, ಆಶಾ ಖಾಡಿಲ್ಕರ ಅವ್ರು ಎಷ್ಟೆಷ್ಟು ತ್ಯಾಗ ಮಾಡ್ಯಾರ, ಅದೆಲ್ಲ ನಾವು ಸ್ಮರಣೆ ಮಾಡಬೇಕು. ಈ ಸಂಗೀತ ಅಂದ್ರೆ ಏನಪ್ಪಾ ಒಂದು ಕೇಳಿ ಹಾಡಿದ್ರು ಕೇಳಿದ್ರು ಇದರಿಲ್ಲ, ಅದ್ರ ಹಿಂದಿಂದ ಅವರಲ್ಲ ಮೆಹನತ್ ಭಾಳ ಅದ. ಅದರಿಂದ ಅದರೊಳಗೆ ಒಂದೊಂದು ಶೃಂಗಾರ ಕಲೆ ಹೆಂಗಿರ್ತದ, ಮತ್ತೊಂದು ಈ ನಾಟ್ಯ ಸಂಗೀತ ಹೆಂಗಿರ್ತದ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಎಂಟು ಮಂದಿ ಹೇಳ್ತಾರೆ ಇವರೆಲ್ಲ ಕವಿಗಳಿಗೆ ಇವರು ಹಾಡುಗಾರರಿಗೆ ಅಷ್ಟು ರಸಿಕತನ ಇರೋದಿಲ್ಲ ಅಂತ. ಇದೇ ಇವನೇ ಹೇಳ್ಯಾನ ವಸಂತರಾವ್ ದೇಶಪಾಂಡೆ, ಮೃಗನಯನ ರಸಿಕ ಮೋಹಿನಿ ಎಲ್ಲ ಶೃಂಗಾರ, ಅದರೊಳಗೆ ಏನೂ ಹೊರಸಿಲ್ಲ. ಇವೆಲ್ಲ ಮೆಹನತ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಅದ. ಮತ್ತು ಒಂದೊಂದು ಪ್ರಸಂಗದೊಳಗೆ ಅವರು ಈ ಕಡೆ ತಮ್ಮ ಏನ ಲೈನ್ ಅಲ್ಲ ಲೈನ್ ಕಟ್ ಮಾಡ್ಬೇಕಾಗ್ತದೆ. ಈ ಪಾರಿಜಾತದ ನೀವು ಕೇಳ್ತೀರಿ, ರುಕ್ಮಿಣಿ ಕೇಳ್ತಾರ, ನೀವು ಯಾರೋ ಒಂದು ಪರಿಚಯ ಮಾಡಿಕೊಡ್ರಿ ಅಂತ ಹೇಳೋಣ. ಹಾಕಿ ದೇವಕಿಯನ್ನ ಅತ್ತೆ ವಸು, ದೇವಯನ್ನ ಮಾವನ್ ಅಂತಾವ. ಅದು ವಸು ಮತ್ತು ದೇವ ಏನಲ್ಲ, ವಸುದೇವನದು ವಸುಕ್ಕೆ ಕಟ್ಟಾಗ್ತದ, ಯಾಕಂದ್ರೆ ಪ್ರಾಸದಾಗ ಕೊಡಂಗಿಲ್ಲ ಅಂತೇಳಿ. ದೇವಕಿಯನ್ನ ಅತ್ತೆ ವಸು, ದೇವಯನ್ನ ಮಾವನವ ಅಂದ್ರೆ ಇದೊಂದು ಪ್ರತಿಯೊಂದು ಸಂಗೀತದೊಳಗೆ ಇಷ್ಟ ಅವ್ರಿಗೆ ಇಲ್ಲಿ ಅಬ್ಸರ್ವ್ ಮಾಡಿ ಹಾಡ್ತಿರ್ತಾರೆ. ಅದಕ್ಕೆ ತಾವೆಲ್ಲ ಲಕ್ಷ್ಯ ಕೊಟ್ಟ ಅದಕ್ಕೆ ಅವ್ರ ಸಂಗೀತಗಾರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನೊಂದಂದ್ರೆ ನಾಟ್ಯ ಸಂಗೀತದೊಳಗೆ ಬಾಲಗಂಧರ್ವ ಅಂದ್ರೆ ಅವ್ರ ತ್ಯಾಗದ ಬಗ್ಗೆನೇ ಹೇಳ್ತಾನೆ. ಬಾಲಗಂಧರ್ವ ಅವನ ಹೆಸರ ನಾರಾಯಣ ಶ್ರೀಪತಿ ರಾಜಹಂಸ ಅಂತ ಇರ್ತದೆ. ಆಗ ಅವ ಹೆಂಗಸರ ಪಾತ್ರ ಮಾಡ್ತಿರ್ತಾನೆ. ಹೆಂಗಸರ ಪಾತ್ರ ಅಂದ್ರೆ ಏನು, ಅವ್ ಎಷ್ಟೋ ಕಡೆ ಅರ್ಥ ಹಾಕೋಕ್ ಹೋಗಿ ಬರ್ತಾನ್ರಿ ಹೆಂಗಸರ ಪಾತ್ರ ಹಾಕೊಂಡ. ಆದ್ರೆ ಯಾರಿಗೂ ಗೊತ್ತಾಗೋಲ್ಲ ಇವ್ ಗಂಡಸ ಅಂತ. ಒಂದ್ ಕಡೆ ಏನಾಗ್ತದ, ಅವ ಸುಣ್ಣ ಹಿಂಗ ಬಟ್ಲಿ ತೆಗಿಲಿಕ್ಕೆ ಹೋಗ್ತಾನೆ, ಆಗ ಗೊತ್ತಾಗ್ತದೆ ಇವ್ ಗಂಡಸಿದ್ದಾನಂತ. ಅದಕ್ಕೆ ಅಂತ ಸುಂದರ ಪಾತ್ರ ಮಾಡಿದವರು. ಒಂದು ದಿವಸ ಭಾಮಿನಿ ಅಂತ ಅವನ ಹೆಸರು ಇರ್ತದೆ. ಆ ವೇಳೆ ಒಂದು ನ್ಯೂಸ್ ಬರ್ತದೆ, ಆಗೇನು ಫೋನ್ ಇರಂಗಿಲ್ಲ ಏನೂ ಇಲ್ಲ. ಅವ್ನು ನ್ಯೂಸ್ ತಗೊಂಡ್ ಬರ್ತಾನೆ, ಇಲ್ಲ ಈ ಶ್ರೀಪತಿ ಏನ ನಾರಾಯಣರಾವ್ ರಾಜವಂಶ ಇದ್ದಾನೆ, ಇವನ ಮಗಳು ಸತ್ತಾಳ ಅಂತ. ಆಮೇಲೆ ಮಾಲಕ ಕಂಪನಿ ಮಾಲಕ ಮತ್ತೆ ನಿನ್ನ ಮಗಳು ಸತ್ತಾಳಪ್ಪ, ಇವತ್ತು ಕ್ಯಾನ್ಸಲ್ ಮಾಡಿಕೊಡೋಣ ಅಂತ. ಅವೇನ್ ಹೇಳ್ತಾಳ, ನಾರಾಯಣರಾವ್ ಮಗಳು ಸತ್ತಾಳ. ನಾಟಕದಾಗ ಏನ್ ಮಾಡ್ತಾಳ, ಭಾಮಿನಿ ಮಗ ಸತ್ತಿಲ್ಲ, ಅದಕ್ಕೆ ಇವತ್ತು ನಾಟಕ ಹೊಯ್ಲ ಪೈಗೆ ಅಂತ ಹೇಳ್ತಾನ. ಆವತ್ತು ನಾಟಕ ಮಾಡಿ ಮರುದಿವಸಲ್ಲಿ ತನ್ನ ಮಗಳ ಸತ್ತಿರ್ತ ಅಲ್ಲಿ ಹೋಗ್ತಾರ. ಅದಕ್ಕೆ ಇಂಥವೆಲ್ಲ ಅವರು ದೊಡ್ಡ ದೊಡ್ಡ ತ್ಯಾಗ ಇರ್ತವೆ. ಅದಕ್ಕೆ ನೀವೆಲ್ಲರೂ ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊತೀನಿ.
ಮಂದಿ ಕೇಳ್ತಾರೆ ಎಂಟು ಮಂದಿ ಭಾಳ ಚಲೋ ಆಡಿದ್ರು ಅಥವಾ ಸಾಧಾರಣ ಆಡಿದ್ರು ಅಂತ ಇಷ್ಟೇ ಹೇಳ್ತಾರೆ. ಆದ್ರೆ ಇದ್ರ ಹಿಂದಿನ ಏನಲ್ಲ ಅದರ ಮತ್ತೊಬ್ಬ ನಾವು ತಿಳ್ಕೊಬೇಕು. ಯಾಕಂದ್ರೆ ಭರತ ಬದಲಾವಣೆ ಅಂತ ಒಬ್ಬ ಸಂಗೀತಗಾರ ಇದ್ರೊಳಗೆ ಯೂಶಲಿ ಏನಿರ್ತದೆ ಕಾಳಿಚಾರ, ಕಾಳಿಗೋಣ, ಪಾಂಡ್ರಿಗೋಣ ಅಂತ ಹಿಂಗೆಲ್ಲ ಸಂಗೀತದ ಇರ್ತದೆ. ಅದು ಧ್ವನಿ ಹಂಗೆ ಎನಿಸೋದ ಅದೇ ರೀತಿಯಿಂದ ಧ್ವನಿ ಕೆಳಗೆ ಬರಬೇಕು. ಏನೋ ಮ್ಯಾಲ ತನಕ ಹೋಗಿದ್ರೆ ಆ ಸ್ವರದ ಕೂಡನೇ ಅದು ಕೆಳಗೆ ಬರಬೇಕು, ಒಂದೇ ಪದ್ಧತಿಯಲ್ಲಿ ಬರಬೇಕಾಗ್ತದೆ. ಆದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಭಯಂಕರ ಏನು ಧ್ವನಿಗೆ ಮಾಡಬೇಕಾದ್ರೆ ಈ ಭರತ ಬಲವಲ್ಲಿ ಅದು ಎಲ್ಲ ಗುಡ್ಡದಾಗ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಯಾಕಂದ್ರೆ ಆ ಧ್ವನಿ ಇಳಿಸೋದು ಅದು ಬರೋದು ಬೈತಿದ್ರು. ಇಲ್ಲಿ ಮಾಡಬೇಡ್ರಿ, ನಮಗೆ ನಿಮ್ಮ ಸಂಗೀತದ ಡಿಸ್ಟರ್ಬ್ ಆಗ್ತದೆ, ನೀವೆಲ್ಲ ಕಲಿಲಿಕ್ಕತ್ತೀರಿ, ಬಟ್ ವಿ ಆರ್ ನಾಟ್ ಹ್ಯಾಪಿ. ನೋಡಿ ಅವರು
ಆಕ್ಚುಲಿ ಗುಡ್ಡದೊಳಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಅದರ ಅಂದ್ರೆ ಈ ಬರೇ ಸಂಗೀತಗಳಲ್ಲ, ಆ ಸಂಗೀತಗಾರರು ಅವ್ರ ಸಾಥಿದಾರರು ಎಷ್ಟು ಅದ್ರ ಹಿಂದೆ ಮೆಹನತ್ ಇರ್ತದೆ ಅದನ್ನು ಮೊದಲು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಕಿಶೋರಿ ಅಮೋಣಿಕರ್ ಒಂದು ಸಣ್ಣ ಹುಡುಗಿ ಭಯಂಕರ ಕಲಿಬೇಕಂತ ಸಂಗೀತ ಕಲಿಬೇಕಂತಿತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ನಾವು ಗುರು ಏನಿಲ್ಲ, ಈ ಸಂಗೀತಕ್ಕೆ ನಿನ್ನ ದನಿ ಒಪ್ಪೋದಲ್ಲ, ಅದಕ್ಕೆ ಈ ಸಂಗೀತದ ಆಸೆ ಪಡು, ನಿನ್ನ ದನಿ ಒಂದು ಸ್ವಲ್ಪ ಕೊಟ್ಟರೆ ದನಿ ಅದ ಅಂತಂದು. ಆಗ ನಮ್ಮಲ್ಲಿ ಮುಂದೆ ಯಾವ ಹುಡುಗಿ ಮಗನಿಗೆ ಟೈಫಾಯ್ಡ್ ಆತ್ರಿ. ಟೈಫಾಯ್ಡ್ ಅವಳ ಯಾರೋ ಹೇಳಿದ್ರು, ಏನು ನೀ ಆ ಹುಡುಗಿನ ರಿಜೆಕ್ಟ್ ಮಾಡಿದೀಯ, ಹಾಡ ಕೊಡಿಸೋದಲ್ಲ ಗೊಬ್ಬರ ದನಿ ಅದಂತ. ಟೈಫಾಯ್ಡ್ ಕನಿಷ್ಠ ಗಟ್ಟಿಯಾಗಿ ಬಂತ ಆ ಹುಡುಗಿ ಗುರು ಹೇಳಿದ್ರು. ಆ ಗುರು ಇದ್ದ ಹೋಗಿ ಕೇಳಿದ, ಹೆಂಗಿದ್ದೀವ ಅಂತ. ಆರಾಮಿದ್ದೀನಿ ಅಂತ ಇಷ್ಟೇ ಅಂತ ಹುಡುಗಿ. ಅವ್ನು ಹೇಳಿದ, ಗುರು ಇನ್ನು ದಿನ ಕಳಿಸ್ಕೊಂತಂದ. ಆ ಟೈಫಾಯ್ಡ್ ಬರೋದ್ರಿಂದ ಆ ಹುಡುಗಿ ದನಿನೇ ಬದಲಾಗಿತ್ತು. ಆಕೆನೇ ಮುಂದೆ ದೊಡ್ಡ ಆಗಿ ಚಂದ್ರ ಉಗವಲ ಚಂದ್ರ ಪುನವಿತ ಇವೆಲ್ಲ ಹಾಡ ಆಡಿದ್ರು. ಅದರಂತೆ ಮುಂದೆ ಇವರು ವಸಂತರಾವ್ ದೇಶಪಾಂಡೆ, ಆಶಾ ಖಾಡಿಲ್ಕರ ಅವ್ರು ಎಷ್ಟೆಷ್ಟು ತ್ಯಾಗ ಮಾಡ್ಯಾರ, ಅದೆಲ್ಲ ನಾವು ಸ್ಮರಣೆ ಮಾಡಬೇಕು. ಈ ಸಂಗೀತ ಅಂದ್ರೆ ಏನಪ್ಪ ಒಂದು ಕೇಳಿ ಹಾಡಿದ್ರು ಕೇಳಿದೋಡ್ರ ಇದು ಇಲ್ಲ, ಅದ್ರ ಹಿಂದಿಂದ ಅವರಲ್ಲ ಮೆಹನತ್ ಭಾಳ ಅದ. ಅದರಿಂದ ಅದರೊಳಗೆ ಒಂದೊಂದು ಶೃಂಗಾರ ಕಲೆ ಹೆಂಗಿರ್ತದ, ಮತ್ತೊಂದು ಈ ನಾಟ್ಯ ಸಂಗೀತ ಹೆಂಗಿರ್ತದ, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಎಂಟಿ ಮಂದಿ ಹೇಳ್ತಾರೆ ಇವರೆಲ್ಲ ಕವಿಗಳಿಗೆ ಇವರು ಹಾಡುಗಾರರಿಗೆ ಅಷ್ಟು ರಸಿಕತನ ಇರೋದಿಲ್ಲ ಅಂತ. ಇದೇ ಇವನೇ ಹೇಳ್ಯಾನ ವಸಂತರಾವ್ ದೇಶಪಾಂಡೆ, ಮೃಗನಯನ ರಸಿಕ ಮೋಹಿನಿ ಎಲ್ಲ ಶೃಂಗಾರ, ಅದರೊಳಗೆ ಏನೂ ಹೊರಸಿಲ್ಲ. ಇವೆಲ್ಲ ಮೆಹನತ್ ಮಾಡ್ಬೇಕಾದ್ರೆ ಭಾಳ ಕಷ್ಟ ಅದ. ಮತ್ತು ಒಂದೊಂದು ಪ್ರಸಂಗದೊಳಗೆ ಅವರು ಈ ಕಡೆ ತಮ್ಮ ಏನ ಲೈನ್ ಅಲ್ಲ ಲೈನ್ ಕಟ್ ಮಾಡ್ಬೇಕಾಗ್ತದೆ. ಈ ಪಾರಿಜಾತದ ನೀವು ಕೇಳ್ತೀರಿ, ರುಕ್ಮಿಣಿ ಕೇಳ್ತಾರ, ನೀವು ಯಾರೋ ಒಂದು ಪರಿಚಯ ಮಾಡಿಕೊಡ್ರಿ ಅಂತ ಹೇಳೋಣ. ಹಾಕಿ ದೇವಕಿಯನ್ನ ಅತ್ತೆ ವಸು, ದೇವಯನ್ನ ಮಾವನ್ ಅಂತಾವ. ಅದು ವಸು ಮತ್ತು ದೇವ ಏನಲ್ಲ, ವಸುದೇವಂದು ವಸುಕ್ಕೆ ಕಟ್ಟಾಗ್ತದ, ಯಾಕಂದ್ರೆ ಪ್ರಾಸದಾಗ ಕೊಡಂಗಿಲ್ಲ ಅಂತೇಳಿ. ದೇವಕಿಯನ್ನ ಅತ್ತೆ ವಸು, ದೇವಯನ್ನ ಮಾವನವ ಅಂದ್ರೆ ಇದೊಂದು ಪ್ರತಿಯೊಂದು ಸಂಗೀತದೊಳಗೆ ಇಷ್ಟ ಅವ್ರಿಗೆ ಇಲ್ಲಿ ಅಬ್ಸರ್ವ್ ಮಾಡಿ ಹಾಡ್ತಿರ್ತಾರೆ. ಅದಕ್ಕೆ ತಾವೆಲ್ಲ ಲಕ್ಷ್ಯ ಕೊಟ್ಟ ಅದಕ್ಕೆ ಅವ್ರ ಸಂಗೀತಗಾರಿಗೆ ಪ್ರೋತ್ಸಾಹ ಕೊಡಬೇಕು. ಇನ್ನೊಂದಂದ್ರೆ ನಾಟ್ಯ ಸಂಗೀತದೊಳಗೆ ಬಾಲಗಂಧರ್ವ ಅಂದ್ರೆ ಅವ್ರ ತ್ಯಾಗದ ಬಗ್ಗೆನೇ ಹೇಳ್ತಾನೆ. ಬಾಲಗಂಧರ್ವ ಅವನ ಹೆಸರ ನಾರಾಯಣ ಶ್ರೀಪತಿ ರಾಜಹಂಸ ಅಂತ ಇರ್ತಾನೆ. ಆಗ ಅವ ಹೆಂಗಸರ ಪಾತ್ರ ಮಾಡ್ತಿರ್ತಾನೆ. ಹೆಂಗಸರ ಪಾತ್ರ ಅಂದ್ರೆ ಏನು, ಅವ್ ಎಷ್ಟೋ ಕಡೆ 14 ರೂಪಾಯಿ ಹೋಗಿ ಬರ್ತಾನೆ ಈಗ ಹೆಂಗಸರ ಪಾತ್ರ ಹಾಕೊಂಡ. ಆದ್ರೆ ಯಾರಿಗೂ ಗೊತ್ತಾಗೋಲ್ಲ ಇವ್ ಗಂಡಸ ಅಂತ. ಒಂದ್ ಕಡೆ ಏನಾಗ್ತದ, ಅವ ಸುಣ್ಣ ಹಿಂಗ ಬಟ್ಲಿ ತೆಗಿಲಿಕ್ಕೆ ಹೋಗ್ತಾನೆ, ಆಗ ಗೊತ್ತಾಗ್ತದೆ ಇವ್ ಗಂಡಸಿದ್ದಾನಂತ. ಅದಕ್ಕೆ ಅಂತ ಸುಂದರ ಪಾತ್ರ ಮಾಡಿದವರು. ಒಂದು ದಿವಸ ಭಾಮಿನಿ ಅಂತ ಅವನ ಹೆಸರು ಇರ್ತದೆ. ಆ ವೇಳೆಲ್ಲ ಒಂದು ನ್ಯೂಸ್ ಬರ್ತದೆ, ಆಗೇನು ಫೋನ್ ಇರಂಗಿಲ್ಲ ಏನೂ ಇಲ್ಲ. ಅವ್ನು ನ್ಯೂಸ್ ತಗೊಂಡ್ ಬರ್ತಾನೆ, ಇಲ್ಲ ಈ ಶ್ರೀಪತಿ ಏನ ನಾರಾಯಣರಾವ್ ರಾಜವಂಶ ಇದ್ದಾನೆ, ಇವನ ಮಗಳು ಸತ್ತಾಳ ಅಂತ. ಆಮೇಲೆ ಮಾಲಕ ಕಂಪನಿ ಮಾಲಕ ಮತ್ತೆ ನಿನ್ನ ಮಗಳು ಸತ್ತಾಳಪ್ಪ, ಇವತ್ತು ಕ್ಯಾನ್ಸಲ್ ಮಾಡಿಕೊಡೋಣ ಅಂತ. ಅವೇನ್ ಹೇಳ್ತಾಳ, ನಾರಾಯಣರಾವ್ ಮಗಳು ಸತ್ತಾಳ. ನಾಟಕದಾಗ ಏನ್ ಮಾಡ್ತಾಳ, ಭಾಮಿನಿ ಮಗ ಸತ್ತಿಲ್ಲ, ಅದಕ್ಕೆ ಇವತ್ತು ನಾಟಕ ಹೊಯ್ಲ ಪೈಗೆ ಅಂತ ಹೇಳ್ತಾನ. ಆವತ್ತು ನಾಟಕ ಮಾಡಿ ಮರುದಿವಸಲ್ಲಿ ತನ್ನ ಮಗಳ ಸತ್ತಿರ್ತಾ ಅಲ್ಲಿ ಹೋಗ್ತಾರ. ಅದಕ್ಕೆ ಇಂಥವೆಲ್ಲ ಅವರು ದೊಡ್ಡ ದೊಡ್ಡ ತ್ಯಾಗ ಇರ್ತಾರೆ. ಅದಕ್ಕೆ ನೀವೆಲ್ಲರೂ ಅದಕ್ಕೆ ಲಕ್ಷ್ಯ ಕೊಟ್ಟು ಕೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ನಾನು ಕೇಳ್ಕೊತೀನಿ. ಹಾಯ್ ಜಮಖಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಲಿಂಕ್ನ ಎಲ್ಲ ಕಡೆ ತಪ್ಪದೇ ಶೇರ್ ಮಾಡಿ, ನಮಗೆ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್.